ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 61. ಖ್ಯಾತಿಯು ಮರು ಮಾತನಾಡದೆ ತನ್ನ ಕೋಣೆಗೆ ಹೋದವಳು ಟೇಬಲ್ ಮೇಲಿದ್ದ ಫೋಟೋ ಫ್ರೇಮನ್ನು ಕೈಯಲ್ಲಿ ಹಿಡಿದಳು. ಮತ್ತೊಮ್ಮೆ ಸರಿಯಾಗಿ ಅದರತ್ತ ದಟ್ಟಿಸಿದಳು. ದಂಪತಿಗಳ ಮುಖದಲ್ಲಿ ಸಾತ್ವಿಕ ಕಳೆಯಿತು. ಅವರು ಮುಕುಂದ ದಂಪತಿಗಳು ಅಲ್ಲ ಎಂಬುದು ಖಚಿತವಾಗಿತ್ತವಳಿಗೆ. ಹಳೆಯ ಫೋಟೋವಾದರೂ ಅದು ಸ್ವಲ್ಪವೂ ಅವರನ್ನು ಹೋಲುತ್ತಿರಲಿಲ್ವಲ್ಲ. ಯಾರು ನೀವು? ಅವನು ಹೇಳಿದ ನೀವು ಅವನ ತಂದೆ ತಾಯಿ ಅಂತ. ಹಾಗಾದರೆ ಅತ್ತೆ ಮಾವ ಯಾರು ಎಂದು ಆ ಫೋಟೋವನ್ನು ನೋಡಿ ಪ್ರಶ್ನಿಸಿದಳು. ಆದರೆ ಫೋಟೋ ಹೇಗೆ ಉತ್ತರಿಸಲು ಸಾಧ್ಯ? ಮಮ್ಮಿ ಎಂದು ಬಂದ ಆಜ್ಞಾ ಅವಳ ಕಣ್ಣೊರೆಸಿದವಳೆ ಅಳ್ಬೇಡ ಮಮ್ಮಿ ಎಂದಳು. ಮಗಳ ಮುಂದೆ ತಾನು ದುರ್ಬಲಳಾಗಬಾರದು ಎಂದುಕೊಂಡವಳು ಬೇಗನೆ ಕಣ್ಣೊರೆಸಿದವಳೆ ಅವಳನ್ನು ತಬ್ಬಿಕೊಂಡಳು. ಪುಟಾಣಿ, ನಿನಗೆ ಈ ಫೋಟೋದಲ್ಲಿ ಇರುವವರು ಯಾರು ಅಂತ ಗೊತ್ತಾ ಎಂದು ಕೇಳಿದಳು. ಫೋಟೋವನ್ನು ನೋಡಿದವಳು, ಪಪ್ಪ ಹೇಳಿದ್ರು ಇವರು ನನ್ನ ಅಜ್ಜಿ ತಾತ ಅಂತ. ನಾನಿವರನ್ನು ನೋಡಲಿಲ್ಲ, ಆದರೆ ಇವರಿಬ್ಬರ ದೊಡ್ಡ ಫೋಟೋ ಅಜ್ಜಿ ರೂಮಲ್ಲಿ ನೋಡಿದೆ. ಆ ಫೋಟೋಗೆ ಹಾರ ಕೂಡ ಹಾಕಿದ್ರು ಎಂದಳು ತಾನು ಶಾಂತದುರ್ಗಾರವರ ಕೋಣೆಯಲ್ಲಿ ಕಂಡ ಫೋಟೋವನ್ನು ನೆನೆದು. ಇವರ ಬಗ್ಗೆ ಯಾರ ಹತ್ರ ಕೇಳಿ ತಿಳ್ಕೊಳ್ಳಿ ಮನಸ್ಸಿನಲ್ಲೇ ಪ್ರಶ್ನಿಸಿದಳು. ಹೀಗೆ ಯೋಚಿಸುತ್ತಾ ಕುಳಿತವಳಿಗೆ ಮನೆಯ ಕೆಲಸದ ಆಳು ಪುಟ್ಟಮ್ಮನ ನೆನಪಾಯಿತು. ಎಸ್, ಪುಟ್ಟಮ್ಮನೇ ಸರಿ. ಇದಕ್ಕೆ ಈಗ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಯಾರೂ ಇಲ್ಲದೇ ಇರೋ ಟೈಮ್ ನೋಡಿ ಅವರ ಜೊತೆ ಮಾತಾಡೋಣ ಎಂದುಕೊಂಡಳು. ದಿನಗಳು ಕಳೆದವು. ಖ್ಯಾತಿಗೆ ಈಗ ಆ ಊರು, ತೋಟ, ಗದ್ದೆಯ ದಾರಿಗಳು ತಿಳಿದಿತ್ತು. ಮನೆಯಲ್ಲಿ ಕುಳಿತು ಬೇಸರವಾದಾಗ ಆಜ್ಞಾಳ ಜೊತೆ ತೋಟಕ್ಕೆ ಹೋಗುತ್ತಿದ್ದಳು. ಊರಿನ ಕೆಲವು ಜನರು ಅವಳನ್ನು ಮಾತನಾಡಿಸುತ್ತಿದ್ದರು. ಒಂದು ದಿನ ಖ್ಯಾತಿ ಹಾಗೂ ಆಜ್ಞಾ ಮನೆಯಿಂದ ಇಬ್ಬರೇ ತೋಟದ ಕಡೆಗೆ ಹೋಗಿದ್ದರು. ಮರಳಿ ಮನೆಗೆ ಬರುವ ದಾರಿಯಲ್ಲಿ ವಯಸ್ಸಾದ ಮಹಿಳೆಯೊಬ್ಬರು, ಏ ಹುಡುಗಿ, ಯಾರು ನೀನು? ನಿನ್ನನ್ನು ಮೊದಲು ಇಲ್ಲಿ ನೋಡಿಲ್ವಲ್ಲ ಎಂದು ಪ್ರಶ್ನಿಸಿದರು. ನಾನು ಈ ಊರಿಗೆ ಬಂದು ಸ್ವಲ್ಪ ದಿನ ಆಯಿತು ಅಜ್ಜಿ. ಅಲ್ಲಿ ನೋಡಿ, ಅದೇ ನಮ್ಮನೆ ಎಂದಳು ದೂರದಲ್ಲಿ ಕಾಣುತ್ತಿದ್ದ ತನ್ನ ಮನೆಯ ಕಡೆಗೆ ಬೆರಳು ತೋರಿಸಿ. ಮನೆಯತ್ತ ಸೂಕ್ಷ್ಮವಾಗಿ ನೋಡಿದವರು, ಅದು ನಮ್ಮ ದುರ್ಗಾ ಮನೆ ಅಲ್ವಾ? ನೀನು ದುರ್ಗಾಗೆ ಏನಾಗಬೇಕು? ಅಚ್ಚರಿ ಹಾಗೂ ಕುತೂಹಲದಿಂದ ಪ್ರಶ್ನಿಸಿದರು. ಅಜ್ಜಿ, ನಿಮಗೆ ನಾನು ಯಾರು ಅಂತ ಗೊತ್ತಾಗಲಿಲ್ವಾ? ಮುದ್ದು ಆಜ್ಞಾ ಪ್ರಶ್ನಿಸಿದಾಗಲೇ ಅವರು ಅವಳತ್ತ ನೋಟ ಹರಿಸಿದ್ದು. ಅರೆ, ನನ್ನ ಮುದ್ದು ಬಂಗಾರಿ, ಯಾವಾಗ ಬಂದೆ ಪುಟ್ಟ? ಅಕ್ಕರೆಯಿಂದ ವಿಚಾರಿಸಿದರು. ಸ್ವಲ್ಪ ದಿನ ಆಯಿತು ಅಜ್ಜಿ ಎಂದವಳೇ, ಅಜ್ಜಿ ಇವರು ನನ್ನ ಮಮ್ಮಿ ಎಂದು ಖ್ಯಾತಿಯನ್ನು ಪರಿಚಯಿಸಿದಳು. ಖ್ಯಾತಿ ಅವರ ಕಡೆಗೆ ಚಂದದ ನಗು ಬೀರಿದಳು. ಅವಳಿಗೆ ಅವ್ರು ಯಾರೆಂದು ತಿಳಿಯಲಿಲ್ಲ. ನಿನ್ನ ಮಮ್ಮಿನ ಪುಟ್ಟ ಎಂದವರೇ ಕಣ್ಣರಳಿಸಿ ಖ್ಯಾತಿಯನ್ನು ನೋಡಿದವರು, ನೀನು ನನ್ನ ದೇವು ಹೆಂಡ್ತಿನಾ ಎಂದು ಪ್ರಶ್ನಿಸಿದಾಗ ಊರಿನಲ್ಲಿ ಎಲ್ಲರೂ ಅದ್ರತ್ನನ್ನು ದೇವು ಎಂದು ಕರೆಯುವುದನ್ನು ಕೇಳಿದವಳು, ಹಾಂ ಅಜ್ಜಿ, ಆದರೆ ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ ಎಂದಳು. ನಾನು ನಿನ್ನ ಗಂಡನ ಅಜ್ಜಿ ಕಣೆ, ನನ್ನ ಮಗಳ ಮಗ ದೇವು ಎಂದು ಅವಳ ಕೆನ್ನೆ ಹಿಂಡಿದರು. ಇದೇನು ನನ್ನ ಜೀವನದಲ್ಲಿ ಒಂದೊಂದಿನ ಹೊಸ ಹೊಸ ಟ್ವಿಸ್ಟ್. ಏನು ನಡೀತಿದೆ ಇಲ್ಲಿ? ಇವರು ಅತ್ತೆಯ ತಾಯಿ ಆದರೆ ನಮ್ಮ ಮದುವೆಗೆ ಯಾಕೆ ಬಂದಿಲ್ಲ? ಇವರ ಬಗ್ಗೆ ಮನೇಲಿ ಯಾರು ಮಾತಾಡಿದ್ದು ಸಹ ಕೇಳಲಿಲ್ವಲ್ಲ ಎಂದುಕೊಂಡವಳೆ, ಅಜ್ಜಿ ನೀವು ಯಾವ ಊರು ಎಂದು ಕೇಳಿದಳು. ಇದೇ ಊರು, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ಮ ಮನೆ ಇದೆ. ಎಲ್ಲಿದ್ದಾನೆ ನಿನ್ನ ಗಂಡ? ಹೆಂಡತಿನ ಕರ್ಕೊಂಡು ಅಜ್ಜಿಯನ್ನು ನೋಡಲು ಬರಲೇ ಇಲ್ಲ. ನನಗೆ ಮದುವೆ ವಿಷಯ ಕೂಡ ತಿಳಿಸಲಿಲ್ಲ ಎಂದವರೇ, ನಾನು ನಿಮ್ಮ ಜೊತೆ ಮನೆಗೆ ಬರ್ತೀನಿ, ದುರ್ಗಾ ಜೊತೆ ತುಂಬ ಮಾತಾಡಬೇಕು ಎಂದು ಮುಂದೆ ಹೆಜ್ಜೆ ಹಾಕಿದವರು, ನಿನ್ನ ಹೆಸರೇನಮ್ಮ ಪ್ರೀತಿಯಿಂದ ಕೇಳಿದರು. ಖ್ಯಾತಿ ಎಂದು ಉತ್ತರಿಸಿದವಳು. ನಿಮ್ಮ ಹೆಸರು ಎಂದು ಕೇಳಿದಾಗ ಸುಮಂಗಲ ಎಂದರು. ಖ್ಯಾತಿಯ ತವರು ಮನೆಯ ಬಗ್ಗೆ ವಿಚಾರಿಸುತ್ತಾ ಮೂವರು ಮನೆಗೆ ತಲುಪಿದರು. ದುರ್ಗಾ ಎಂದು ಸುಮಂಗಲರವರು ಕರೆದಾಗ ಹೊರಬಂದ ಶಾಂತದುರ್ಗಾರವರು ಎತ್ತಲೋ ನೋಡುತ್ತಾ ನಿಂತರು. ದುರ್ಗಾ, ಏನಾಯ್ತು ನಿಂಗೆ? ಯಾಕೆ ಮುಖ ತಿರುಗಿಸ್ತಿದ್ಯಾ? ಬೇಸರದಲ್ಲಿ ಕೇಳಿದಾಗ, ಹೆಬ್ರೆಡ್, ನಂಗೆ ಅವಳ ಜೊತೆ ಟಾಕ್ ಮಾಡೋಕ್ಕೆ ಲೈಕ್ ಇಲ್ಲ ಅಂತ ಹೇಳು
ಎಂದರು ಖ್ಯಾತಿಗೆ. ಅವರ ಕಂಗ್ಲೀಷ್ ಕೇಳಿ ದಂಗಾದ ಸುಮಂಗಲಾರವರು ಆಜ್ಞಾಳ ಕಡೆಗೆ ನೋಡಿ, ನಿಮ್ಮ ಅಜ್ಜಿ ಇಂಗ್ಲೀಷ್ ಮಾತಾಡ್ತಿದ್ದಾಳೆ ಎಂದಾಗ, ಹ್ಞೂ ಅಜ್ಜಿ, 1 ಇಯರ್ ಆಯಿತು ಅಜ್ಜಿ ಹೀಗೆ ಮಾತಾಡೋದು ಎಂದು ತನಗೆ ತಿಳಿದ ವಿಷಯವನ್ನು ಹೇಳಿದಳು. ದುರ್ಗಾ, ನಿನ್ನ ಇಂಗ್ಲೀಷ್ ನೀನೇ ಇಟ್ಕೋ, ನನ್ನ ಹತ್ರ ಕನ್ನಡದಲ್ಲಿ ಮಾತಾಡು ಎಂದರು ನಗುತ್ತಾ. ನಾವ್ಯಾರು ಬೇಡ ಅಂತ ಟೆಂಪಲ್ ಸುತ್ತೋಕೆ ಹೋದವಳು ಈಗ ವೈ ಬಂದೆ ಎಂದರು ಶಾಂತದುರ್ಗಾರವರು. ಸುಮಂಗಲಾರವರು ನೇರ ಮನೆಯೊಳಗೆ ಹೋಗಿ ಕುಳಿತರೆ ಎಲ್ಲರೂ ಅವರನ್ನು ಹಿಂಬಾಲಿಸಿದರು. ವಯಸ್ಸಾದ ಮೇಲೆ ದೇವಸ್ಥಾನ ತೀರ್ಥಯಾತ್ರೆ ಅಂತ ಹೋಗದೆ ಇನ್ನೇನು ಮಾಡಲಿ ದುರ್ಗಾ ಎಂದವರೇ, ಪ್ರಸಾದ ತಂದಿದ್ದೀನಿ ತಗೋ ಎಂದರು. ಮರುಮಾತನಾಡದೆ ಪ್ರಸಾದ ಪಡೆದವರು ಎಲ್ಲರಿಗೂ ಹಂಚಿದರು. ಹೊರಗಡೆ ಹೋಗಿದ್ದ ಮುಕುಂದ ದಂಪತಿಗಳು ಮನೆಗೆ ಮರಳಿದವರೇ ಸುಮಂಗಲಾರವರನ್ನು ಕಂಡು ಸಂತಸಗೊಂಡರು. ಅಮ್ಮ, ಯಾವಾಗ ಬಂದ್ರಿ, ಹೇಗಿದ್ದೀರಿ? ಮುಕುಂದರವರು ಅವರ ಕ್ಷೇಮವನ್ನು ವಿಚಾರಿಸಿದಾಗ, ಇವತ್ತು ಬೆಳಗ್ಗೆ ಬಂದೆ ಮುಕುಂದ, ನಾನು ಆರಾಮಾಗಿದ್ದೀನಿ, ನೀನು ಹೇಗಿದ್ಯಾ ಎಂದವರೇ ಪಾರಿಜಾತರವರ ಕಡೆಗೆ ನೋಡಿ, ಪಾರಿ ನೀನು ಹೇಗಿದ್ಯಾ ಎಂದು ಕೇಳಿದರು. ಇಬ್ಬರು ಚೆನ್ನಾಗಿದ್ದೀವತ್ತೆ ಎಂದ ಪಾರಿಜಾತರವರು ಖ್ಯಾತಿಯನ್ನು ತೋರಿಸಿ, ಇವಳು ನಮ್ಮ ಅದ್ದು ಹೆಂಡತಿ ಎಂದರು ಖುಷಿಯಿಂದ. ಗೊತ್ತು ಪಾರಿ, ಇವಳ ಜೊತೆನೇ ಮನೆಗೆ ಬಂದೆ ನಾನು ಎಂದರು. ಖ್ಯಾತಿ ಅವರ ಮಾತುಗಳನ್ನು ಸೂಕ್ಷ್ಮವಾಗಿ ಆಲಿಸುತ್ತಿದ್ದಳು. ಪಾರಿಜಾತರವರು ಸುಮಂಗಲಾರವರನ್ನು ಅತ್ತೆ ಎಂದು ಸಂಬೋಧಿಸಿದರು. ಸುಮಂಗಲಾರವರು ಹೇಳಿದ್ದು ಅದ್ರತ್ ತಮ್ಮ ಮಗಳ ಮಗ ಎಂದಲ್ಲವೇ? ಹಾಗಾದರೆ ಪಾರಿಜಾತರವರು ಸುಮಂಗಲಾರವರ ಮಗಳು ಅಲ್ಲ ಎಂದಾದರೆ ಅವರು ಅದ್ರತ್ನ ಹೆತ್ತ ತಾಯಿಯಲ್ಲ ಎಂದರಿವಾಯಿತು ಅವಳಿಗೆ. ಎಲ್ಲರೂ ಮಾತಿನಲ್ಲಿ ಮುಳುಗಿದರೆ ಖ್ಯಾತಿ ತನ್ನ ಕೋಣೆಯಿಂದ ಆ ಫೋಟೋ ತೆಗೆದುಕೊಂಡು ಬಂದಳು ಸುಮಂಗಲಾರವರಿಗೆ ತೋರಿಸಲು. ಆದರೆ ಅವರು ಶಾಂತದುರ್ಗಾರವರ ಜೊತೆ ಇರುವುದರಿಂದ ಅವರ ಮುಂದೆ ಆ ಫೋಟೋ ತೋರಿಸಲು ಸಾಧ್ಯವಾಗಲಿಲ್ಲ. ತನ್ನತ್ತ ಯಾರೂ ಗಮನ ಹರಿಸುವುದಿಲ್ಲ ಎಂದು ಖಚಿತಪಡಿಸಿಕೊಂಡವಳು ಮೆಲ್ಲನೆ ಹಿತ್ತಲ ಕಡೆಗೆ ಹೋದಳು. ಪುಟ್ಟಮ್ಮ ಪಾತ್ರೆ ತೊಳೆಯುತ್ತಿದ್ದಳು. ಪುಟ್ಟಮ್ಮ, ಖ್ಯಾತಿ ಕರೆದಾಗ ಖ್ಯಾತಿಯಮ್ಮ ಎಂದು ಹಲ್ಲು ಕಿರಿದರು. ಆಗಷ್ಟೇ ಎಲೆಹಡಿಕೆ ಆಗಿದ್ದರಿಂದ ಅವರ ಹಲ್ಲುಗಳು ಕೆಂಬಣ್ಣಕ್ಕೆ ಬದಲಾಗಿದ್ದವು. ಪುಟ್ಟಮ್ಮ, ಈ ಫೋಟೋ ನೋಡಿ ಎಂದು ಫೋಟೋ ತೋರಿಸಿದಳು. ಎಷ್ಟು ಚೆನ್ನಾಗಿದೆ ಫೋಟೋ, ನಮ್ಮ ದೇವಪ್ಪ ಚಿಕ್ಕ ಹುಡುಗ ಆಗ ಎಂದರು ಹಳೆಯ ದಿನಗಳನ್ನು ಮೆಲುಕು ಹಾಕುತ್ತಾ. ಪುಟ್ಟಮ್ಮ, ನೀವೆಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ? ತಲೆ ಕೆರೆದುಕೊಂಡವರೇ, 25-30 ವರ್ಷ ಆಗಿರಬಹುದೇನೋ, ಸರಿಯಾಗಿ ನೆನಪಿಲ್ಲಮ್ಮ ಎಂದರು. ಈ ಫೋಟೋದಲ್ಲಿರುವವರು ಯಾರು ಎಂದು ದಂಪತಿಗಳ ಕಡೆಗೆ ತೋರಿಸಿ ಕೇಳಿದಳು. ಇಬ್ಬರೂ ದೇವಪ್ಪನವರ ಅಪ್ಪ ಅಮ್ಮ ಎಂದರು. ಅದ್ರತ್ ಮುಕುಂದ ದಂಪತಿಗಳ ಮಗನಲ್ಲ ಎಂಬುದು ಈಗವಳಿಗೆ ಇನ್ನೂ ಖಚಿತವಾಗಿತ್ತು. ಪುಟ್ಟಮ್ಮ, ಮತ್ತೆ ನಿಮ್ಮ ದೇವಪ್ಪನ ಪಕ್ಕದಲ್ಲಿರುವ ಈ ಹುಡುಗಿ ಯಾರು ಎಂದು ಪ್ರಶ್ನಿಸಿದಾಗ ಮುಖ ಸಣ್ಣದು ಮಾಡಿದ ಪುಟ್ಟಮ್ಮ, ಇವರು ಎಂದು ಆ ಹುಡುಗಿಯ ಬಗ್ಗೆ ಹೇಳಲು ಬಂದಾಗ, ಪುಟ್ಟಮ್ಮ ವ್ಯಾರಿದ್ಯಾ, ಬೇಗ ಕಮ್ ಎಂದರು ಶಾಂತದುರ್ಗಾರವರು. ಅವರ ದನಿ ಕೇಳಿ, ದುರ್ಗಮ್ಮ ಅವರು ಕರೀತಿದ್ದಾರೆ, ಆಮೇಲೆ ಸಿಗ್ತೀನಿ ಖ್ಯಾತಿಯಮ್ಮ ಎಂದು ಶಾಂತದುರ್ಗಾರವರ ಬಳಿ ಹೋದರು ಪುಟ್ಟಮ್ಮ. ಈಗ ಎಲ್ಲ ವಿಷಯ ತಿಳಿದಿತ್ತು, ಜಸ್ಟ್ ಮಿಸ್. ಪರವಾಗಿಲ್ಲ, ಪುಟ್ಟಮ್ಮನ ಬಳಿ ಇನ್ನೊಂದು ಸಾರಿ ಕೇಳಿದ್ರಾಯ್ತು ಎಂದುಕೊಂಡಳು ಖ್ಯಾತಿ. ಮುಂದುವರೆಯುವುದು